ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಿಮಗೆ ಒಂದು ಹೊಸ ಕೋರ್ಸಿನ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಯಾರ್ಯಾರೆಲ್ಲ SLC ಓದಿರೋಂಥ ವಿದ್ಯಾರ್ಥಿಗಳಿದ್ದೀರಿ, PUC ಓದಿರೋಂಥ ವಿದ್ಯಾರ್ಥಿಗಳಿದ್ದೀರಿ, ಅವ್ರು ಈ ಕೋರ್ಸಿಗೆ ಜಾಯ್ನ್ ಆಗ್ಬೋದು. ಯಾಕೆ ಅಂದರೆ 100% ಪ್ಲೇಸ್ಮೆಂಟ್, ಅಂದರೆ ನೀವು ಓದಿದ ತಕ್ಷಣ ಕೆಲಸ ಸಿಗೋ ಅಂಥ ಒಂದು ಉತ್ತಮವಾದ ಕೋರ್ಸು ಸಹ ಇದಾಗಿದೆ. ಅದು ಯಾವುದು ಅಂದರೆ ಪ್ರಿಂಟಿಂಗ್ ಟೆಕ್ನಾಲಜಿ ಕೋರ್ಸ್ ಅಂತೇಳಿ. ಪ್ರಿಂಟಿಂಗ್ ಟೆಕ್ನಾಲಜಿ ಕೋರ್ಸ್ ಅಂತೇಳಿ ಉತ್ತಮವಾದ ಕೋರ್ಸು. ಇದರಲ್ಲಿ ನಿಮಗೆ ಪ್ರಿಂಟಿಂಗ್ ಇಂಡಸ್ಟ್ರಿ ಬಗ್ಗೆ ಈಗ ಗೊತ್ತಿರ್ಬೋದು. ಫಾಸ್ಟ್ ಗ್ರೋಯಿಂಗ್ ಆಗ್ತಾ ಇದೆ, ಮತ್ತೆ ಕ್ಯಾರಿಯರ್ ಅಪರ್ಚುನಿಟೀಸ್ ಜಾಸ್ತಿ ಇದೆ. ರೈಸಿಂಗ್ ಅಂದರೆ ರ್ಯಾಪಿಡ್ ಆಗಿ ಅದು ಮೂವ್ ಆಗ್ತಾ ಇದೆ ಆ ಫೀಲ್ಡು. ಆಫರಿಂಗ್ ಪ್ರಾಮಿಸಿಂಗ್ ಅಪರ್ಚುನಿಟೀಸ್ ಟು ದ ಡಿಸೈರಿಂಗ್ ಅಂತ ಹೇಳ್ತಾರೆ. ಪ್ರಿಂಟಿಂಗ್ ಟೆಕ್ನಾಲಜಿ ಡೆಫಿನೆಟ್ ಸ್ಕೋಪ್ ಇನ್ ಎ ಟುಡೇ ಮೀಡಿಯಾದಲ್ಲಿ ಇರ್ಬೋದು, ಮತ್ತೆ ಪ್ರಿಂಟಿಂಗ್ಸ್ ಅಲ್ಲಿ ತುಂಬಾ ಜಾಬ್ಸ್ ಇದೆ, ಮತ್ತೆ ಮ್ಯಾಗಝೀನ್ಸ್ ಅಲ್ಲಿ ಇರ್ಬೋದು, ನ್ಯೂಸ್ ಪೇಪರು, ಅಡ್ವರ್ಟೈಸಿಂಗ್ ಅಲ್ಲಿ, ಮತ್ತೆ ತುಂಬಾ ಕಡೆ ಪ್ರೈವೇಟ್ ಸೆಕ್ಟರ್ಸ್ಗಳಲ್ಲಿ, ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ತುಂಬಾ ಕಡೆ ಇದರಲ್ಲಿ ನಿಮಗೆ ಜಾಬ್ ಸಿಗೋ ಅಂತ ಪ್ಲೇಸಸ್ ಇರುತ್ತೆ. ಹಂಗಾಗಿ ಇದೊಂದು ಉತ್ತಮವಾದ ಕೋರ್ಸ್ ಆಗಿದೆ. ಮತ್ತೆ ಇದರ ಕಾಲೇಜಸ್ ಎಲ್ಲೆಲ್ಲಿದ್ದಾವೆ ಅಂತ ಬಂದ್ರೆ JNTU ಹೈದರಾಬಾದ್, MIT ಮಣಿಪಾಲ್, ಇನ್ಸ್ಟಿಟ್ಯೂಟ್ ಆಫ್ ಪ್ರಿಂಟಿಂಗ್ ಟೆಕ್ನಾಲಜಿ ಕೇರಳ, ಇನ್ಸ್ಟಿಟ್ಯೂಟ್ ಆಫ್ ಪ್ರಿಂಟಿಂಗ್ ಟೆಕ್ನಾಲಜಿ ಬೆಂಗಳೂರು. ನಮ್ಮ ಕರ್ನಾಟಕದಲ್ಲೂ ಸಹ ಒಂದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಇದೆ. ಬೇರೆ ಕಡೆ ಎಲ್ಲ ಪ್ರೈವೇಟ್ ಇರ್ಬೋದು, ಕೆಲವು ಕಡೆ ಗೌರ್ಮೆಂಟ್ ಇದೆ. ನಮ್ಮ ಕರ್ನಾಟಕದಲ್ಲಿ ಇರೋದೊಂದು ಒಂದೇ ಒಂದು ಕಾಲೇಜು, ಅದು ಏನು ಇನ್ಸ್ಟಿಟ್ಯೂಟ್ ಆಫ್ ಪ್ರಿಂಟಿಂಗ್ ಟೆಕ್ನಾಲಜಿ ಬೆಂಗಳೂರಲ್ಲಿ ಇರೋಂಥದ್ದು. ತುಂಬಾ ಉತ್ತಮವಾದ ಕಾಲೇಜು. ಇಲ್ಲಿ ಆ ಕಾಲೇಜ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಹೋಗ್ತೇನೆ. ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಪ್ರಿಂಟಿಂಗ್ ಟೆಕ್ನಾಲಜಿ ಬೆಂಗಳೂರು ಅಂತೇಳಿ GIPT ಅಂತಾನೂ ಕರೀತಾರೆ. ಇದು 1943ನಲ್ಲೇ ಗೌರ್ಮೆಂಟ್ ಸ್ಟಾರ್ಟ್ ಮಾಡಿರೋ ಅಂಥದ್ದೊಂದು ವರ್ಲ್ಡ್ ಪ್ರೀಮಿಯರ್ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಅಂತಾನೂ ಕರೀತಾರೆ. ನಮ್ಮ ಕರ್ನಾಟಕದಲ್ಲಿ ಇದೊಂದೇ ಇರೋದು. ಇಲ್ಲಿ ಕ್ರಿಯೇಟಿವ್, ಕ್ವಾಲಿಟಿ, ಟೆಕ್ನಿಕಲ್, ಇನೋವೇಟಿವ್, ಕ್ರಿಯೇಟಿವ್, ಎಥಿಕಲಿ ಸ್ಟ್ರಾಂಗ್ ಆಗಿದೆ ಇಲ್ಲಿ ಇನ್ಸ್ಟಿಟ್ಯೂಷನ್. ಆಸ್ ವಿಷನ್ ಕ್ರಿಯೇಟ್ ಎ ಕ್ವಾಲಿಟಿ ಟೆಕ್ನಿಕಲ್ ಮ್ಯಾನ್ ಪವರ್ ಟು ಇಂಡಸ್ಟ್ರಿ ಬಿಸ್ನೆಸ್ ಅಂತ ಹೇಳಿ ಕರಿತೀವಿ. ತುಂಬಾವಾದ ಒಂದು ಉತ್ತಮವಾದ ಕಾಲೇಜು, ತುಂಬಾ ಓಲ್ಡ್ ಕಾಲೇಜು. 1943ನಲ್ಲೇ ಶುರುವಾಗಿರೋಂಥ ಕಾಲೇಜು. ಕ್ಯಾಂಪಸ್ ಸೆಲೆಕ್ಷನ್ಗೆ ಇಲ್ಲಿ ತುಂಬಾ ಕಂಪ್ನೀಸ್ ಬರ್ತವೆ. ಮೈಸೂರು ಪ್ರಿಂಟರ್ಸ್ ಇರ್ಬೋದು, ಸಾಯಿ ಸೆಕ್ಯೂರಿಟಿ ಪ್ರಿಂಟರ್ಸ್, ಕ್ಯಾನ್ವೆರಾ ಡಿಜಿಟಲ್ ಟೆಕ್ನಾಲಜಿ, ಎಮರೇಟ್ಸ್ ಪ್ರಿಂಟಿಂಗ್ ಪ್ರೆಸ್, ಮತ್ತೆ ನಿಮಗೆ ಕೇಳಿರ್ಬೋದು RBI ರೋಡ್ ನೋಟ್ ಪ್ರಿಂಟಿಂಗ್ ಅಲ್ಲೂ ಸಹ ಈ ಕಾಲೇಜಲ್ಲಿ ಓದಿರೋ ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ ಆಗುತ್ತೆ. ಇಂಡಿಯನ್ ಎಕ್ಸ್ಪ್ರೆಸ್, ಬೆನೆಟ್, ಕೋಲ್ಮ್ಯಾನ್, ಶಿಜಿ, ತುಂಬಾ ಕಂಪ್ನೀಸ್, ಟೈಮ್ಸ್ ಆಫ್ ಇಂಡಿಯಾ ಪ್ರಿಂಟಿಂಗ್ ಅಲ್ಲಿ ತುಂಬಾ. ಆಮೇಲೆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಇದರಲ್ಲೂ ಸಹ ಇಲ್ಲಿ ಓದೋರ್ನ ಅಪಾಯಿಂಟ್ ಮಾಡ್ಕೊಂತ ಹೋಗ್ತಾರೆ. ಇಲ್ಲಿ ಸ್ಪೆಷಲೈಸೇಷನ್ ಅಂತ ಕೊಡ್ತಾರೆ. ಅದರಲ್ಲಿ ಏನಿರ್ಬೋದು ಅಂದ್ರೆ ಆಫ್ಸೆಟ್ ಪ್ರಿಂಟಿಂಗ್ ಇರ್ಬೋದು, ಇಂಕ್ಡ್ ಇಮೇಜು, ರಬ್ಬರ್ ಬ್ಲಾಂಕೆಟ್ ಪ್ರಿಂಟಿಂಗ್, ಸರ್ಫೇಸು, ಸ್ಕ್ರೀನ್ ಪ್ರಿಂಟಿಂಗು, ಲೆಟರ್ ಪ್ರೆಸ್ ಪ್ರಿಂಟಿಂಗು, ಇದೇ ತರ ತುಂಬಾ ವೆರೈಟೀಸ್ ಬರ್ತವೆ. ಅದರಲ್ಲೆಲ್ಲ ಸ್ಪೆಷಲೈಸೇಷನ್ ಮಾಡ್ಕೊಡ್ತಾರೆ ಈ ಕೋರ್ಸ್ನಲ್ಲಿ. ಮತ್ತೆ ಕೋರ್ಸಸ್ ಏನಿದೆ ಅಂದ್ರೆ ಇಲ್ಲಿ ಪೋಸ್ಟ್ ಸೆಕೆಂಡರಿ ಸರ್ಟಿಫಿಕೇಟ್ ಕೋರ್ಸ್ ಅಂತಾನೂ ಬರ್ತವೆ. ಮತ್ತೆ ಮೇಜರ್ ಆಗಿ ಬರುವಂತದ್ದು ಡಿಪ್ಲೊಮಾ ಇನ್ ಪ್ರಿಂಟಿಂಗ್ ಟೆಕ್ನಾಲಜಿ, ಡಿಗ್ರಿನಲ್ಲೂ ಇದೆ. BE ಇನ್ ಪ್ರಿಂಟಿಂಗ್ ಟೆಕ್ನಾಲಜಿ ಅಂತ ಇದೆ. ಅದನ್ನ ಕೆಲವು ಕಡೆ BTech ಅಲ್ಲೂ ಬರ್ತದೆ. BE ಬೇಕಾದ್ರೂ ನೀವು BE ನಲ್ಲಿ ಬೇಕಾದ್ರೂ ಮಾಡ್ಬೋದು. ಈ ಬೆಂಗಳೂರು ಅಲ್ಲಿ ಏನಿದೆ ಇನ್ಸ್ಟಿಟ್ಯೂಟ್, ಅಲ್ಲಿ ಡಿಪ್ಲೊಮಾ ಇನ್ ಪ್ರಿಂಟಿಂಗ್ ಟೆಕ್ನಾಲಜಿ ಮಾತ್ರ ಇದೆ. ಇನ್ನು ಇಂಜಿನಿಯರಿಂಗ್ ಕಾಲೇಜಲ್ಲಿ ನಿಮಗೆ ಸಂಬಂಧಪಟ್ಟಂಗೆ ನೋಡ್ಕೋಬಹುದು. ಎಲ್ಲೆಲ್ಲಿ ಪ್ರಿಂಟಿಂಗ್ ಟೆಕ್ನಾಲಜಿ ಇದೆ ಅಲ್ಲಿ ಬೇಕಾದ್ರೂ ಹೋಗಿ ಸೇರ್ಕೋಬಹುದು. ಈ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಬೆಂಗಳೂರಲ್ಲಿ ಇರೋದು ಡಿಪ್ಲೊಮಾ ಪ್ರಿಂಟಿಂಗ್ ಇನ್ ಟೆಕ್ನಾಲಜಿ ಅಂತೇಳಿ ಕರಿತೇವೆ. ಈಗ ನೀವೇನಾದ್ರು ಡಿಪ್ಲೊಮಾಗೆ ಸೇರ್ತೀನಿ ಅಂದ್ರೆ 3 years ಕೋರ್ಸು. ಡಿಗ್ರಿ ಅಂದ್ರೆ ನಾನು ಹೇಳಿದ್ನಲ್ಲ BE, BTech ಈ ತರ ಕೋರ್ಸಿಗೆ ಸೇರ್ಕೋತೀನಿ ಅಂತಂದ್ರೆ 4 years. ಇಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ ನೀವು ಡಿಪ್ಲೊಮಾ ಇದು ಪ್ರಿಂಟಿಂಗ್ ಟೆಕ್ನಾಲಜಿ ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮಗೆ ಇಂಜಿನಿಯರಿಂಗ್ ಅವಕಾಶ ಸಿಗುತ್ತೆ. ಅಂದ್ರೆ ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳಿ ಕರಿತೀವಿ. 1 year ಲೆಸ್ ಆಗುತ್ತೆ. ನೀವು ಡೈರೆಕ್ಟ್ ಆಗಿ ಡಿಪ್ಲೊಮಾ ಮುಗಿಸ್ಕೊಂಡು ಹೋದ್ರೆ ಸೆಕೆಂಡ್ ಇಯರ್ ಇಂದಾನೆ ಜಾಯಿನ್ ಆಗ್ಬೋದು. ಹೋದಾಗ ಅಲ್ಲಿ ನೀವು ಸಿವಿಲ್ಗಾದ್ರೂ ಸೇರ್ಕೋಬಹುದು, ಕಂಪ್ಯೂಟರ್ ಸೈನ್ಸ್ಗಾದ್ರೂ ಸೇರ್ಬೋದು, ಮೆಕ್ಯಾನಿಕ್ ಯಾವ್ದಕ್ ಬೇಕಾದ್ರೂ, ಯಾವ ಕೋರ್ಸಿಗೆ ಬೇಕಾದ್ರೂ ಸೇರ್ಬೋದು. ಇಲ್ಲ ನಿಮ್ಗೆ ಇಷ್ಟ ಇದ್ರೆ ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲೇ ಕಂಟಿನ್ಯೂಷನ್ ಮಾಡಬಹುದು, ಇಂಜಿನಿಯರಿಂಗ್ ಅಲ್ಲೂ ಸಹ ಅಂತ ಒಂದು ಅವಕಾಶ ಈ ಕೋರ್ಸ್ ನಲ್ಲಿದೆ. ಮತ್ತೆ ಇಲ್ಲಿ ಯಾರೆಲ್ಲ ಡಿಪ್ಲೊಮಾಗೆ ಸೇರ್ಬೇಕು ಅಂತಿದ್ದೀರಿ, SLC ಆಗಿದ್ರು ಸೇರ್ಬೋದು, PUC ಆಗಿದ್ರು ಸೇರ್ಬೋದು. ಇಂಜಿನಿಯರಿಂಗ್ ಡಿಗ್ರಿಗೆ ಏನಾರ ಸೇರ್ಬೇಕು ಅಂದ್ರೆ ನೀವು PUC ಆಗಿರ್ಲೇಬೇಕು. ಅದೊಂದು ನೆನ್ಪಿಟ್ಕೊಳ್ಳಿ. PUC ಸೈನ್ಸ್ ಆಗಿದ್ರೆ ಮಾತ್ರ ಅದಕ್ಕೆ ಅವಕಾಶ ಇರುತ್ತೆ. ಇಲ್ಲ ಡಿಪ್ಲೊಮಾ ಮೇಲೆ ನೀವು ಡಿಗ್ರಿ ಸಹ, ಹೈಯರ್ ಎಜುಕೇಶನ್ ಸಹ ಮಾಡಬಹುದು. ಜಾಬ್ ಅಪರ್ಚುನಿಟೀಸ್ ಎಲ್ಲೆಲ್ಲಿ ಬರ್ತವೆ ಅಂತ ಹೋದ್ರೆ
ನ್ಯೂಸ್ ಪೇಪರ್ಸ್ ಅಲ್ಲಿ ಇರ್ಬೋದು, ಬ್ರೋಚರ್ಸ್ ಟೈಪ್ ಮಾಡೋದ್ರಲ್ಲಿ ಇರ್ಬೋದು, ಮ್ಯಾಗಝೀನ್ ಅಲ್ಲಿ ಇರ್ಬೋದು, ಪಬ್ಲಿಷಿಂಗ್ ಹೌಸಸ್, ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ, ಸೆಕ್ಯೂರಿಟಿ ಪ್ರಿಂಟಿಂಗ್ಸ್, ಸಾಫ್ಟ್ವೇರ್ ಸೊಲ್ಯೂಷನ್ಸ್, ಡಿಸೈನಿಂಗ್, ಡಿಜಿಟಲ್ ಪ್ರಿಂಟಿಂಗು, ಎಲೆಕ್ಟ್ರಾನಿಕ್ ಪಬ್ಲಿಷಿಂಗು, ಪ್ಯಾಕೇಜಿಂಗು, ಕಲರ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್, ಈ ತರ ತುಂಬಾ. ಬೆಳಿಗ್ಗೆ ಇದ್ರೆ ನಾವೊಂದು ಏನ್ ಪೇಸ್ಟ್ ಮಾಡ್ತೀವಲ್ಲ, ಪೇಸ್ಟ್ ಬ್ರಷ್, ಇದು ಪೇಸ್ಟ್ ಇನ್ ಮೇಲೂ ಸಹ ಒಂದು ಪ್ರಿಂಟ್ ಆಗಿರುತ್ತೆ. ಆ ಕಂಪ್ನಿ ನೇಮ್ ಇರ್ಬೋದು, ಇಲ್ಲ ಒಂದು ಡಿಸೈನ್ ಕೊಟ್ಟು ಪ್ರಿಂಟ್ ಮಾಡಿರ್ತಾನೆ. ಅದನ್ನು ಆ ಪ್ರಿಂಟಿಂಗ್ ಎಲ್ಲ ಮಾಡೋ ಅಂತವ್ರು ಈ ಕೋರ್ಸ್ ಮಾಡಿರೋ ಅಂತಾರೆ. ಏನೋ ಡಿಪ್ಲೊಮಾ ಇನ್ ಪ್ರಿಂಟಿಂಗ್ ಟೆಕ್ನಾಲಜಿ ಏನ್ ಮಾಡಿರ್ತಾರೆ ಅವರನ್ನು ಸಹ ಈ ತರ ಪ್ರತಿಯೊಂದು ನಾವು ದಿನ ಬೆಳಕೆಯಲ್ಲಿ ಉಪಯೋಗಿಸೋ ಅಂತ, ಈಗ ಒಂದು ಮೆಡಿಸಿನ್ ತಗೊಂತೀರಿ, ಆ ಮೆಡಿಸಿನ್ ಮೇಲೆ ಆ ಕಂಪ್ನಿ ನೇಮ್ ಹಾಕಿರ್ತಾರೆ, ಏನೋ ಡಿಸೈನ್ ಮಾಡಿರ್ತಾರೆ. ಆ ಡಿಸೈನ್ ಮಾಡೋದು, ಕಂಪ್ನಿ ನೇಮ್ ನ ಡಿಸೈನ್ ಮಾಡೋದು ಎಲ್ಲ ಈ ಕೋರ್ಸ್ ಮಾಡಿರೋ ಅಂತಾರೆ. ನೀವು ಏನೇ ಒಂದು ತರಗೊಳ್ಳಿ, ಫಾರ್ ಎಕ್ಸಾಂಪಲ್ ಒಂದು ಪರ್ಕೆ ತಗೊಂಡ್ರು ಅದರಲ್ಲೂ ಒಂದು ಏನೋ ಒಂದು ಡಿಸೈನಿಂಗ್ ಮಾಡಿರ್ತಾರೆ, ಪ್ರಿಂಟಿಂಗ್ ಕವರ್ ಮೇಲೆ ಏನೋ ಪ್ರಿಂಟ್ ಮಾಡಿರ್ತಾರೆ. ಆ ಪ್ರಿಂಟಿಂಗ್ ಮಾಡೋ ಅಂತವ್ರು ಇವರೇ ಆಗಿರ್ತಾರೆ. ಹಂಗಾಗಿ ತುಂಬಾ ಫೀಲ್ಡ್ ಅಲ್ಲಿ ಉಪಯೋಗ ಬರುತ್ತೆ. ಇಲ್ಲಿ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಪ್ರಿಂಟಿಂಗ್ ಟೆಕ್ನಾಲಜಿಲಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟು ತಗೋತಾರೆ ಅಂದ್ರೆ 90 ಸೀಟ್ಸ್ ಇರುತ್ತೆ. ಎವ್ರಿ ಇಯರ್ 90 ಸೀಟ್ಸ್ ನ ತಗೊಂತಾರೆ. ಹೇಳ್ಬೇಕು ಅಂದ್ರೆ ಬೆಂಗಳೂರಲ್ಲೇ 6,000 ಪ್ರಿಂಟಿಂಗ್ ಆಫೀಸ್ಗಳಿದೆಯಂತೆ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ 6,000 ಕಡೆ ಪ್ರಿಂಟಿಂಗ್ ಇದು ನಡೀತಾ ಇದೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರೋದು ಇದೊಂದೇ ಕಾಲೇಜು. ಹೊರಗಡೆ ಬರ್ತಾ ಇರೋದು ಎಷ್ಟು ಜನ ಅಂದ್ರೆ ವರ್ಷಕ್ಕೆ 90 ಜನ. 90 ಜನನೂ ಬರ್ಲಿಕ್ಕಿಲ್ಲ, ಯಾಕಂದ್ರೆ ಮುಂಚೆನೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿ ಅಲ್ಲಿ ಇಲ್ಲಿ ಹೋಗಿರೋರು ಇರ್ತಾರೆ. ಹಂಗಾಗಿ 90 ಜನ ಇರ್ತಾರೆ. ಬೆಂಗಳೂರು ಒಂದೇ ಕಡೆ 6,000 ಪ್ರಿಂಟರ್ಸ್ ಇದಾವೆ ಅಂತಂದ್ರೆ ಎಷ್ಟು ರಿಕ್ವೈರ್ಮೆಂಟ್ಸ್ ಇದೆ, ಎಷ್ಟು ಪ್ಲೇಸ್ಮೆಂಟ್ ಆಗೋ ಚಾನ್ಸಸ್ ಇದೆ. ದುಬೈಯಲ್ಲಿ ಅಂತ ಕಡೆ ಎಲ್ಲ ಕಡೆನೂ ಇಲ್ಲಿ ಪ್ರಿಂಟಿಂಗ್ ಮೀಡಿಯಾದವ್ರನ್ನ ತಗೊಂತಾರೆ. 100% ಜಾಬ್ ಪ್ಲೇಸ್ಮೆಂಟ್ ಸಿಗೋ ಅಂತ ಒಂದು ಉತ್ತಮವಾದ ಕೋರ್ಸ್ ಇದಾಗಿದೆ. 100% ಪ್ಲೇಸ್ಮೆಂಟ್ ಕೊಡ್ತಾರೆ ವಿತ್ ಗುಡ್ ಪ್ಯಾಕೇಜ್. ಒಳ್ಳೆ ಪ್ಯಾಕೇಜು ಸಹ ಇರುತ್ತೆ. ಏನ್ ಜಾಬ್ ಪ್ರೊಫೈಲ್ಸ್ ಇರುತ್ತೆ ಅಂತಂದ್ರೆ ಅವ್ರಿಗೆಲ್ಲ ಡೆಸಿಗ್ನೇಷನ್ ಪ್ರಿಂಟಿಂಗ್ ಸೂಪರ್ವೈಸರ್ ಅಂತ ಇರ್ಬೋದು, ಪ್ರೊಫೆಸರ್ ಅಂತ ಬರ್ಬೋದು, ಪ್ರಿಂಟಿಂಗ್ ಟ್ರೈನಿ ಇಂಜಿನಿಯರ್ ಅಂತ ಕರೀತಾರೆ, ಇಲ್ಲ ಸ್ಕ್ರೀನ್ ರೂಮ್ ಪ್ರಿಂಟಿಂಗ್ ಇಂಜಿನಿಯರ್ ಅಂತ ಕರೀತಾರೆ, ಪ್ರಿಂಟಿಂಗ್ ಆಫೀಸರ್ ಅಂತ ಕರೀತಾರೆ, ಪ್ರಿಂಟಿಂಗ್ ಟೆಕ್ನಾಲಜಿಸ್ಟ್ ಅಂತ ಕರೀತಾರೆ. ಈ ತರ ವೆರೈಟೀಸ್ ಅಲ್ಲಿ ಅವ್ರಿಗೆ ಜಾಬ್ ಪ್ರೊಫೈಲ್ಸ್ ನ ಕೊಡ್ತಾ ಹೋಗ್ತಾರೆ. ಇಲ್ಲಿ ನೀವೊಂದು ತಿಳ್ಕೊಬಹುದು, ಏನ್ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಪ್ರಿಂಟಿಂಗ್ ಟೆಕ್ನಾಲಜಿಲಿ ಓದ್ತಾ ಇರ್ತಾರೆ, 3 years ಕೋರ್ಸ್ ಅದು. ಆ 3 years ಕೋರ್ಸ್ ಅಲ್ಲಿ ಲಾಸ್ಟ್ ಸೆಮ್ ಅಲ್ಲಿ ಇಂಟರ್ನ್ಶಿಪ್ ಅಂತ ಹೋಗ್ತಾರೆ. ಆ ಇಂಟರ್ನ್ಶಿಪ್ ಹೋದಾಗ ಪ್ರತಿ ವಿದ್ಯಾರ್ಥಿಗೂ ಎವ್ರಿ ಮಂತ್ 10,000 ಸ್ಟೈಫೆಂಡ್ ಕೊಡ್ತಾರೆ. ನೋಡಿ ಎಷ್ಟು ಅನುಕೂಲ ಇದೆ. ಎವ್ರಿ ಮಂತ್ 10,000 ಸ್ಟೈಫೆಂಡ್ ಕೊಡ್ತಾರೆ. ಲಾಸ್ಟ್ ಸೆಮಿಸ್ಟರ್ ಅಂದ್ರೆ ಲಾಸ್ಟ್ 6 months ನೀವು ಇಂಟರ್ನ್ಶಿಪ್ ಅಂತ ಹೋಗ್ತೀರಿ, ಅಲ್ಲಿ ಎವ್ರಿ ಮಂತ್ ನಿಮಗೆ 10,000 ಪರ್ ಮಂತ್ ಸ್ಟೈಫೆಂಡ್ ಕೊಡ್ತಾ ಹೋಗ್ತಾರೆ. ಇಲ್ಲಿ ಅಡ್ಮಿಷನ್ ಫೀಸ್ ನೋಡಿ, ನೀವು ಯಾವುದೇ ಪ್ರೈವೇಟ್ ಕಾಲೇಜಸ್ಗೆ ಡಿಪ್ಲೊಮಾಗೆ ಸೇರ್ಕೊಂಡ್ರೆ ಈ ಕೋರ್ಸ್ಗೆ 50,000 to 1,50,000 ಇದೆ. ಡಿಗ್ರಿಗಾದ್ರೆ 1 lakh to 2 lakhs ಇದೆ. ಅದೇ ಬೆಂಗಳೂರು ಪ್ರಿಂಟಿಂಗ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ಗೆ ಹೋದ್ರೆ ನಿಮ್ಗೆ ಇನ್ಕಮ್ ಏನಾದ್ರು ನಿಮ್ದು 1 ಲಕ್ಷದ ಒಳಗಿದ್ರೆ 960 ರೂಪಾಯಿ ಕಟ್ಟಿಸ್ಕೊತಾರೆ. ಇಲ್ಲ SC ST ಆಗಿದ್ರೆ 430 ರೂಪಾಯಿ ಕಟ್ಟಿಸ್ಕೊಂತಾರೆ. ಜನರಲ್ ಮೆರಿಟ್ ಆಗಿದ್ರೆ 4,460 ರೂಪಾಯಿ ಕಟ್ಟಿಸ್ಕೊಂತಾರೆ. ತುಂಬಾ ಫೀಸ್ ಕಮ್ಮಿ. ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ನೆನ್ಪಿಟ್ಕೊಳ್ಳಿ, ನಮ್ಮ ಕರ್ನಾಟಕದಲ್ಲಿ ಇದೊಂದೇ ಕಡೆ ಇರೋದು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್. ಇಲ್ಲಿ ನೀವು ಡಿಪ್ಲೊಮಾ ಇರೋದು ಇದೊಂದೇ ಕಡೆ. ಎಷ್ಟೊಂದು ಡಿಪ್ಲೊಮಾ ಕಾಲೇಜ್ ಎಲ್ಲ ಊರುಗಳಲ್ಲೂ ಇರ್ಬೋದು, ಆದ್ರೆ ಡಿಪ್ಲೊಮಾದಲ್ಲಿ ಪ್ರಿಂಟಿಂಗ್ ಟೆಕ್ನಾಲಜಿ ಅಂತ ನಮ್ಮ ಕರ್ನಾಟಕದಲ್ಲಿ ಇರೋದು ಇದೊಂದೇ ಕಡೆ. ಆಯ್ತಾ? ಫೀಸ್ ತುಂಬಾ ನಿಮಗೆ ನಾರ್ಮಲ್ ಫೀಸ್ ಅಲ್ಲೇ ಸಿಗ್ತಾ ಇದೆ. ಆಯ್ತಾ? ತುಂಬಾ ಒಂದು ಉತ್ತಮವಾದ ಕೋರ್ಸು, ಮತ್ತೆ 100% ಜಾಬ್ ಪ್ಲೇಸ್ಮೆಂಟ್ ಇರೋ ಅಂತ ಕೋರ್ಸು. ಯಾರೆಲ್ಲ SLC ಆಗಿರೋರು ಇಲ್ಲ PUC ಆಗಿರೋರು ಸಹ ಈ ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೋದು. ಯಾಕೆಂದ್ರೆ 100% ಪ್ಲೇಸ್ಮೆಂಟ್ ಸಿಗೋದ್ರಿಂದ ಒಳ್ಳೊಳ್ಳೆ ರಿಪ್ಯೂಟೆಡ್ ಕಂಪ್ನಿಗಳಲ್ಲಿ ನೀವು ಕೆಲಸ ಮಾಡ್ಬೋದು. ಯಾಕೆಂದ್ರೆ ಸಾಫ್ಟ್ವೇರ್ ಕಡೆನೂ ಹೋಗ್ಬೋದು. ಯಾಕೆಂದ್ರೆ ಅವ್ರು ಮಾಡಿರೋ ಒಂದು ಡಿಸೈನ್ ನ ನೀವು ಮಾಡ್ಬೋದು, ಅದನ್ನ ಪ್ರಿಂಟ್ ತೆಗಿಯೋದಿರ್ಬೋದು, ಅವೆಲ್ಲದಕ್ಕೂ ನಿಮ್ಮನ್ನು ತಗೊಂತಾರೆ. ಹಂಗಾಗಿ ಎಲ್ಲಾ ಫೀಲ್ಡ್ ಅಲ್ಲೂ ಸಹ ಗೌರ್ಮೆಂಟ್ ಪ್ರೆಸ್ ಬುಕ್ಸ್ ಪ್ರಿಂಟಿಂಗ್ ಇದೆಯಲ್ಲ ಅಲ್ಲೂ ತಗೋತಾರೆ. ಮುದ್ರಣಾಲಯ ಅಂತ ಹೇಳಿರ್ತಾರೆ, ಅಲ್ಲೂ ಹೋಗ್ಬೋದು. ತುಂಬಾ ಕಡೆ ಅಪರ್ಚುನಿಟೀಸ್ ಇರುತ್ತೆ, ಎಲ್ಲ ಕಡೆ ಅಪರ್ಚುನಿಟೀಸ್ ಇರುತ್ತೆ. ಅವ್ರು ಹೇಳ್ತಾ ಇದ್ದಾರೆ 100% ಪ್ಲೇಸ್ಮೆಂಟ್ ಸಿಗೋ ಅಂತ ಒಂದು ಕಾಲೇಜ್ ಅಂತೇಳಿ. ಅದು ನಮ್ಮ ಕರ್ನಾಟಕದಲ್ಲಿದೆ, ಅದು ಬೆಂಗಳೂರಲ್ಲೇ ಇದೆ. ಎಲ್ಲಿದೆ ಅಂತಂದ್ರೆ ನಿಯರ್ ವಿಧಾನಸೌಧ ಹತ್ರ ಇದೆ. ತುಂಬಾ ಸೆಂಟರ್ ಆಫ್ ಬೆಂಗಳೂರಲ್ಲೇ ಇರೋದ್ರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ. ಹಾಸ್ಟೆಲ್ ಫೆಸಿಲಿಟೀಸ್ ಇದೆ ಅಂತ ಹೇಳ್ತಾ ಇದ್ದಾರೆ, ನೋಡ್ಕೊಳ್ಳಿ. ತುಂಬಾ ಫೀಸ್ ನಾರ್ಮಲ್ ಫೀಸ್ ಇರೋದ್ರಿಂದ ಎಲ್ಲರೂ ಸೇರ್ಬಹುದು, ಈ ಕೋರ್ಸ್ನ ಮಾಡ್ಬೋದು. ಒಂದು ಉಪಯುಕ್ತವಾದ ಕೋರ್ಸ್ ಅಂತ ನಾನಾದ್ರೂ ಭಾವಿಸಿದ್ದೀನಿ. ಥ್ಯಾಂಕ್ ಯು.